ಪ್ರಾಧಿಕಾರ ಅಮೌಂಟ್ ತಗೊಂಡು 1 ಕೋಟಿ ರೂಪಾಯಿ ದುಡ್ಡನ್ನ ಪೊಲೀಸ್ ಚೀಫ್ ಕೊಡ್ಸೋ ನಿಂಗೆ ಯಾರು ಹೇಳಿದ್ರು? ಯಾರಪ್ಪ ಹೇಳಿದ್ರು? MLA ಪ್ರಾದೇಶಿಕ ಅಭಿವೃದ್ಧಿ ಅದೇನೆ. ಆ ಹಣ ತಗೊಂಡೋಗಿ ಇಲ್ಲಿ ಹಣ ಸಾಕು ಗಾಡಿ ದುಡ್ಡು ಒದ್ಲಾಡ್ತಾರೆ ಸರ್. ನಗರಸಭೆಯಲ್ಲಿ ಹಣ ಎತ್ಕೊಂಡು ಹೋಗಕ್ಕೆ ಗಾಡಿ ಇಲ್ಲ ಒದ್ಲಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ನೀವು ಚೀಪ್ಗಳು ಕೊಡಿಸಿದ್ರಿ ಪೊಲೀಸರು. ಯಾಕೆ ಹೋಮ್ ಮಿನಿಸ್ಟ್ರಿ ಇಲ್ವಾ? ಇಲ್ಲ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ವಾ? ಸಚಿವರಿಲ್ವಾ? ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ವಾ? ಸರ್ಕಾರ ದುಡ್ಡಿಲ್ವಾ? ನೀವು ಕೊಡೋಂಥದ್ದೇನಿತ್ತು? ಇಲ್ಲ ತಾಲೂಕು ಜನ ಯಾರು ಹೇಳಿಲ್ಲ ಕೊಡು ಅಂತ? ಇದು ಯಾರು ಮೋಸ ಮಾಡ್ತಾರೆ ಜನಗಳಿಗೆ? ಎಲೆಕ್ಷನ್ ಸಪೋರ್ಟ್ ಬೇಕು ಅಲ್ಲಪ್ಪ. ನೆಸಿಟ್ ಏನಿತ್ತು ಅಲ್ಲಿ ಇಲಾಖೆಗೆ ತಗೊಂಡೆ, ಪೊಲೀಸ್ ಇಲಾಖೆಗೆ ಜೀಪ್ ಕೊಡೋಂಥ ನೆಸಿಟ್ ಏನಿತ್ತು? ಗೌರಿಬಿದನೂರು ಅಭಿವೃದ್ಧಿ ಮಾಡೋಕ್ಕೆ ಅವರು ದುಡ್ಡಿಕ್ಕಿರೋ ದುಡ್ಡು ತಗೊಂಬನ್ನಿ ತಗೊಂಡು ಕೊಟ್ರಲ್ಲ. ಯಾರು ಕೇಳಿಕೊಟ್ರಿ ನೀವು? ಅಲ್ಲಿ ಮೀಟಿಂಗ್ ಮಾಡಿದ್ದೀರಾ? ಇಲ್ಲ ಪ್ರಚಾರ ಮಾಡಿದ್ದೀರಾ? ಜನಕ್ಕೆ ಗೊತ್ತಾಗಂಗೆ ನಾವು ಒಂದು ಮೀಟಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಕೊಡಲ ಅಂತ ಕೇಳಿದ್ದೀರಾ? ಈ ಕೆಲಸಗಳೆಲ್ಲ ಮಾಡ್ಬೋದು. ನಾವು ಕೇಳಿದ್ರೆ ಇದೇ ನಿಮ್ಮ ಅಭಿವೃದ್ಧಿ? ಚಿಕ್ಕಬಳ್ಳಾಪುರ ತಗೊಂಡೋಗಿ ಪೊಲೀಸ್ ಇಲಾಖೆ ಕೊಡೋದು ನಿಮ್ಮ ಅಭಿವೃದ್ಧಿ. ಇಲ್ಲಿ ಹಣ ಸಾಕ್ಸಕ್ಕ ಒದ್ದಾಡ್ತಾರೆ. ಯಾವುದೇ 3 ಕಿಲೋಮೀಟರ್ ಹೋಗ್ಬೇಕಂತೆ ಮಶಾನಕ. ಯಾಕಂದ್ರೆ ಇದು ಬಡವ್ರಿಗೆ ಅನುಕೂಲ ಆಗ್ಬಿಡ್ತದಲ್ಲ. ಅಲ್ಲಿ ಪೊಲೀಸ್ ಇಲಾಖೆ ಏನು ದುಡ್ಡೇನಲ್ಲ ಇಲಾಖೆನಾಗ, ಇವ್ರು ಕೊಡ್ಬೇಕಿದ್ದು ತಗೊಂಡದ್ದು. ಬಿದನೂರು ನಗರಸಭೆಯ ರಾಜಕೀಯ ಈಗ ಬೀದಿಗೆ ಬಂದಿದೆ. ವೈಕುಂಠ ವಾಹನಕ್ಕಾಗಿ 5 ವರ್ಷಗಳಿಂದ ನಡೆಯುತ್ತಿರುವ ಕಿತ್ತಾಟಕ್ಕೆ ಈಗ ಹೊಸ ತಿರುವು ಸಿಕ್ಕಿದ್ದು, ಶಾಸಕ ಪುಟ್ಟಸ್ವಾಮಿಗೌಡರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಕೆಂಪರಾಜ್ ಅವರು ಹರಿಹಾಯ್ದಿದ್ದಾರೆ. ಆ ಕುರಿತ ಒಂದು ಸಮಗ್ರ ವರದಿ ಇಲ್ಲಿದೆ ನೋಡಿ. ಗೌರಿಬಿದನೂರಿನಲ್ಲಿ ವೈಕುಂಠ ವಾಹನದ ಹೆಸರಲ್ಲಿ ರಾಜಕೀಯ ರಣಾಂಗಣ. ಗೌರಿಬಿದನೂರು ನಗರಸಭೆಯಲ್ಲಿ ಕಳೆದ 5 ವರ್ಷಗಳಿಂದ ಒಂದು ವೈಕುಂಠ ವಾಹನಕ್ಕಾಗಿ ಸದಸ್ಯರು ಕಿತ್ತಾಡುತ್ತಿರುವುದು ಜಗಜ್ಜಾಹೀರಾಗಿದೆ. ಆದರೆ ಈಗ ಈ ಕಿತ್ತಾಟ ಹೊಸ ಆಯಾಮ ಪಡೆದುಕೊಂಡಿದೆ. ನಗರದ ಜನರ ಮೂಲಭೂತ ಸೌಕರ್ಯಕ್ಕೆ ಬಳಕೆಯಾಗಬೇಕಿದ್ದ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ಲ್ಯಾಡ್ ಫಂಡ್ ಶಾಸಕ ಪುಟ್ಟಸ್ವಾಮಿಗೌಡರು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೆಂಪರಾಜ್ ಅವರ ವಾಗ್ದಾಳಿ ವಿಷಯದ ಕುರಿತು RRS ನ್ಯೂಸ್ ಜೊತೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಕೆಂಪರಾಜ್ ಅವರು ಶಾಸಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಅವರ ಪ್ರಮುಖ ಅಂಶಗಳು ಇಲ್ಲಿವೆ. ಹಣದ ದುರುಪಯೋಗ. ನಗರಸಭೆಯ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನು ಶಾಸಕರು ನಿಯಮಬಾಹಿರವಾಗಿ ಬಳಸಿದ್ದಾರೆ. ಪೊಲೀಸ್ ಇಲಾಖೆಗೆ ವಾಹನ. ಸ್ಥಳೀಯ ಅಭಿವೃದ್ಧಿ ನಿಧಿಯಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಗೆ ವಾಹನ ನೀಡಿರುವ ಶಾಸಕರ ಕ್ರಮ ಎಷ್ಟು ಸರಿ? ಗೃಹ ಇಲಾಖೆಯ ಅಸ್ತಿತ್ವದ ಪ್ರಶ್ನೆ. ಪೊಲೀಸರಿಗೆ ವಾಹನ ನೀಡಲು ರಾಜ್ಯದಲ್ಲಿ ಗೃಹ ಇಲಾಖೆ ಇಲ್ಲವೇ? ಅಥವಾ ಸರ್ಕಾರಕ್ಕೆ ಶಕ್ತಿ ಇಲ್ಲವೇ? ಎಂದು ಕೆಂಪರಾಜ್ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ. ಕೆಂಪರಾಜ್ ಅವರ ಮಾತುಗಳು. ನಗರಸಭೆಯ ಸದಸ್ಯರು 5 ವರ್ಷದಿಂದ ವೈಕುಂಠ ವಾಹನಕ್ಕಾಗಿ ಕಚ್ಚಾಡುತ್ತಿದ್ದಾರೆ. ಜನಸಾಮಾನ್ಯರಿಗೆ ಸೌಲಭ್ಯ ಕೊಡದ ಶಾಸಕರು ಜನರ ತೆರಿಗೆ ಹಣವನ್ನು ಪೊಲೀಸ್ ಇಲಾಖೆಗೆ ವಾಹನ ಕೊಡಲು ಬಳಸುತ್ತಿರುವುದು ಹಾಸ್ಯಾಸ್ಪದ. ಇಲಾಖೆಗೆ ಬೇಕಾದ ಸೌಲಭ್ಯ ನೀಡಲು ಸರ್ಕಾರವಿದೆ. ಶಾಸಕರು ತಮ್ಮ ವ್ಯಾಪ್ತಿಯ ಅಭಿವೃದ್ಧಿಗೆ ಆದ್ಯತೆ ನೀಡಲಿ. ಮುಖ್ಯಾಂಶಗಳು. 1. 5 ವರ್ಷದ ಹೋರಾಟ. ವೈಕುಂಠ ವಾಹನಕ್ಕಾಗಿ ನಗರಸಭೆ ಸದಸ್ಯರ ನಡುವೆ ನಿಲ್ಲದ ಜಗಳ. 2. ಶಾಸಕರ ನಡೆಗೆ ಆಕ್ರೋಶ. ಸ್ಥಳೀಯ ಅಭಿವೃದ್ಧಿ ನಿಧಿ. ಒಟ್ಟಿನಲ್ಲಿ ಗೌರಿಬಿದನೂರು ಶಾಸಕರ ಈ ನಡೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಆರೋಪಗಳಿಗೆ ಶಾಸಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ RRS ನ್ಯೂಸ್.